ಒಂದಲ್ಲ ಎರಡಲ್ಲ 3 ಜನ ಮಕ್ಕಳು ನಿಮಗೆ. ಸೊ ಐಂದ್ರಿತಾನು ಕೂಡ ಅವಳಿಗೂ ತುಂಬಾ ಇಷ್ಟ. ಸೊ ಯಾವಾಗ ನಾನು ಸ್ವಂತ ಮನೆ ತಗೊಂಡೆ ಇಮಿಡಿಯೇಟ್ ಆಗಿ ನನ್ಗೆ ಬೇಕು ಅಂತ. ಈಗ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾನೆ ಇರ್ತೀರ. ಜಗಳ ಆಡಿಲ್ಲ ಅಂತಿಲ್ಲ, ಖಂಡಿತ ತುಂಬಾ ಜಗಳ ಆಡ್ತೀವಿ. ಎಕ್ಸ್ಟ್ರೀಮ್ಸ್ ಹೋಗಿದೆ. ಅಯ್ಯೋ, ಆಮೇಲೆ ಆಗದೇ ಇಲ್ಲ ಇಬ್ರು. ಲಂಡನ್ ಅಲ್ಲಿ ಒಂದ್ಸರಿ ಶೂಟ್ ಮಾಡ್ತಿರ್ತಾರ. ನಾನು ನನ್ನ ಕೋಸ್ಟಾರು, ಅವಳು ಏನೋ ಆಗಿರುತ್ತೆ, ನಮ್ಮಿಬ್ರದ್ದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ಆವಾಗ ಏನ್ ಮಾಡ್ಬಿಟ್ಟಿದ್ದಾಳೆ, ಆ ಸೂಟ್ ಕೇಸಲ್ಲಿ ಬಟ್ಟೆ ಎಲ್ಲ ಬಿಸಾಕಿ ಹಿಂಗೇನೋ ಕೈ ಹಾಕಿ ಹಿಂಗ್ ಎಸ್ಬಿಟ್ಟಿದ್ದಾಳ. ಅಂದ್ರೆ ಅದು ನೋಡಿದ್ರೆ ಆ ಹುಡುಗಿಯವ್ರು ಹೈ ಹೀಲ್ಸ್ ಹಾಕ್ತಾರಲ್ಲ, ಅದು ಬಂದು ಸೀದಾ ಕಣ್ಣಿಗೆ ಹೊಡಿತು. ಕಣ್ಣು ಆಮೇಲೆ ನೋಡಿದ್ರೆ ಇಲ್ಲಿಷ್ಟು ಕಟ್ ಆಗ್ಬಿಟ್ಟಿದೆ. ಅವ್ರೊಟ್ಟಿಗೆ ಮಾತಾಡಿದ್ರ ಏನು, ಯಾರು ಒಂಥರ ರೈಟ್ ಫ್ರೇಮ್ ಆಫ್ ಮೈಂಡಲ್ಲಿ ಇದ್ದವರು ಆ ಥರ ಎಲ್ಲ ಮಾಡಲ್ಲ. ಒಂದಲ್ಲ ಎರಡಲ್ಲ 3 ಜನ ಮಕ್ಕಳು ನಿಮ್ಗೆ. ಹೇಳಿ ನಿಮ್ ಮಕ್ಕಳ ಬಗ್ಗೆ. ಅಂದ್ರೆ ನಾನು ನನ್ನ ಚೈಲ್ಡ್ಹುಡ್ ಇಂದನೂ ಅಷ್ಟೇ. ನಮ್ಮ ಮನೇಲಿ 6 ನಾಯಿ ಇತ್ತು ತೀರ್ಥಹಳ್ಳಿಲಿ. ನಮ್ದು ಹೇಗೆ ಅಂದ್ರೆ ಒಂದೊಂದ್ಸತಿ ನಾವು ಮೇನ್ ಡೋರ್ ಬಾಗ್ಲೇ ಹಾಕ್ತಾ ಇರ್ಲಿಲ್ಲ, ಯಾಕೆಂದ್ರೆ ನಾಯಿ ಒಳಗೆ ಓಡಾಡೋದು ಎಲ್ಲಾ ಕಡೆ. ಸೊ ನಮ್ಮನೆಗೆ ಯಾರು ಅಪ್ಪಿತಪ್ಪಿನೂ ಕಳ್ಳರು ಬರ್ತಾ ಇರ್ಲಿಲ್ಲ, ಯಾಕೆ ಅಷ್ಟು ನಮ್ಮ ಪ್ರಾಣಿಗಳಿದ್ವು. ಸೊ ಹಾಗಾಗಿ ನಾನು ಚಿಕ್ಕ ವಯಸ್ಸಿಂದನೂ ನಾನು ಅದ್ರ ನನ್ಗೆ ಬಾಂಡಿಂಗ್ ಇರೋದ್ರಿಂದ ಬೆಂಗಳೂರಲ್ಲಿ ಬಾಡಿಗೆ ಮನೇಲಿ ಇದ್ದಾಗ ಅಫ್ಕೋರ್ಸ್ ನನಗೆ ತುಂಬಾ ಆಸೆ ಇತ್ತು ಇಡೋಣ ಅಂತ. ಬಟ್ ಬಾಡಿಗೆ ಮನೇಲಿ ಯೂಶಲಿ ಬಿಡಲ್ಲ. ಸೊ ಯಾವಾಗ ನಾನು ಸ್ವಂತ ಮನೆ ತಗೊಂಡೆ ಇಮಿಡಿಯೇಟ್ ಆಗಿ ನನಗೆ ಬೇಕು ಅಂತ. ಸೊ ನಾಯಿಗಳನ್ನ, ಅದು ರೆಸ್ಕ್ಯೂಡ್ ಡಾಗ್ಸ್ನೇ ನಾನು ಹೆಚ್ಚಾಗಿ ಮನೇಲಿಟ್ಟಿರೋದು. ಹೌದಾ? ಹೌದು. ಎಲ್ಲಿ ಸಿಕ್ಕಿದ್ದು ಇವರು? ಒಂದು ಇಲ್ಲಿ ಅದೇ ಅಲ್ಸೂರಲ್ಲಿ ನನ್ನ ವೈಫ್ ಪೇರೆಂಟ್ಸ್ ಮನೆ, ಅದ್ರ ಎದುರುಗಡೆ ಒಂದ್ ಯಾವ್ದೋ ಆಟೋ ಹತ್ತೋಗಿತ್ತು ಕಾಲ್ ಮೇಲೆ. ಅದು ಕೂಗ್ತಾ ಇದೆ ರಾತ್ರಿ. ಸೊ ಐಂದ್ರಿತಾನು ಕೂಡ ಅವಳಿಗೂ ತುಂಬಾ ಇಷ್ಟ ಅಂದ್ರೆ ಪ್ರಾಣಿಗಳನ್ನೆಲ್ಲ ಕಂಡ್ರೆ. ಸೊ ಇಮಿಡಿಯೇಟ್ ಆಗಿ ಅವಳು ಓಡೋಗಿ ಮೇಲೆ ತಂದು ಅದನ್ನ ಟ್ರೀಟ್ಮೆಂಟ್ ಕೊಟ್ವಿ. ಆಮೇಲೆ ಈ ಅಡಾಪ್ಷನ್ ಸೆಂಟ್ರಿಗೆ ಅಂತ ನಾವೆಲ್ಲ ಅಂದ್ರೆ ಪೋಸ್ಟ್ ಮಾಡಿದ್ವಿ, ಯಾರಿಗಾರು ಅಡಾಪ್ಟ್ ಮಾಡ್ಕೊಳ್ಳೋದು ಇಷ್ಟ ಇದೆಯಾ, ಯಾಕೆಂದ್ರೆ ಆಲ್ರೆಡಿ ನಮ್ಮಲ್ಲಿ ಅವಾಗ 2 ನಾಯಿ ಇತ್ತು. ಸೊ ಯಾರು ಬರ್ಲಿಲ್ಲ ಅಡಾಪ್ಷನ್ಗೆ. ಆಮೇಲೆ ನಾವೇ ಇಟ್ಕೊಂಡ್ವಿ. ಇನ್ನೊಂದು ನಾಯಿನೂ ಅಷ್ಟೇ, ಬಸವನಗುಡಿಲಿ ಎಲ್ಲೋ ಒಂದು ಪಾಪ ವೆರಿ ಬ್ಯಾಡ್ ಕಂಡೀಷನ್ ಇತ್ತು, ಅದನ್ನು ತಂದು ಇವಾಗ ಅದು ಮನೇಲಿದೆ. ಸೊ ಅದೇ ಏನಾದ್ರು ನನ್ನ ಕೈಲಿ ಆಗತ್ತೆ ಅನ್ನೋದಾದ್ರೆ, ಅಷ್ಟು ತಾಕತ್ತು ಬಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ಒಂದೊಂದು ರೆಸ್ಕ್ಯೂ ಸೆಂಟರು ಅಥವಾ ಎನಿ ಆನಿಮಲ್, ಬರೀ ನಾಯಿ ಅಂತ ಹೇಳ್ತಾ ಇಲ್ಲ, ಎನಿ ಆನಿಮಲ್ ಇನ್ ಡಿಸ್ಟ್ರೆಸ್ ಅಲ್ಲಿದ್ರೆ ಅದಕ್ಕೆ ತಂದು ಅದನ್ನ ಟ್ರೀಟ್ ಮಾಡಿ ಅದಕ್ಕೆ ಒಂದು ಒಳ್ಳೆ ಲೈಫ್ ಕೊಡ್ಬೇಕು ಅಂತ ಆಸೆ. ಅಂಡ್ ಪ್ರಾಣಿಗಳನ್ನ ಯಾರು ಪ್ರೀತಿಸ್ತಾರಲ್ಲ ತುಂಬಾ, ಅವ್ರ ಮನ್ಸು ಕೂಡ ತುಂಬಾ ಚೆನ್ನಾಗಿರತ್ತ. ಸೊ ಈಗ ನೀವು ಮದ್ವೆ ಆದ್ಮೇಲೆ ಅಪ್ಪ ಅಮ್ಮ ಶುರು ಮಾಡಿದ್ರ ಮೊಮ್ಮಕ್ಳು ಯಾವಾಗ? ಅದು ಇವಾಗ್ಲೂ ಹೇಳ್ತಾನೆ ಇರ್ತಾರೆ. ನಮ್ಮ ಅಪ್ಪ ಅಮ್ಮ ಅಷ್ಟೇನು ಹೇಳಲ್ಲ, ಬಟ್ ಐಂದ್ರಿತ ಅವ್ರ ಅಪ್ಪ ಅಮ್ಮ ಸ್ವಲ್ಪ ಹೇಳ್ತಾ ಇರ್ತಾರೆ. ಅಂಡ್ ಇತ್ತೀಚೆಗೆ ನೀವು ನೋಡ್ತಿದ್ರೆ ಈ ಮದ್ವೆಗಳಾಗ್ಲಿ ಡಿವೋರ್ಸ್ ಟ್ರೆಂಡ್ಗಳಾಗ್ಲಿ ತುಂಬಾ ಜಾಸ್ತಿ. ಅಂಡ್ ಎಸ್ಪೆಷಲಿ ಮೀಡಿಯಾಲ್ ಇದ್ರೆ ಅಂತೂ ತುಂಬಾನೇ ಕಷ್ಟ ಒಂದು ರಿಲೇಶನ್ಶಿಪ್ ಉಳಿಸ್ಕೊಳ್ಳೋದು. ಈಗ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾನೆ ಇರ್ತೀರಾ ಅಥವಾ? ಖಂಡಿತ. ಅದು ಅಂದ್ರೆ ಅದು ನೆವರ್ ಎಂಡಿಂಗ್. ಅದು ಅಪ್ಸ್ ಅಂಡ್ ಡೌನ್ಸ್ ಅಂತೂ ತುಂಬಾನೇ ಇದ್ದೇ ಇರುತ್ತೆ ಲೈಫಲ್ಲಿ. ಅದು ಅದೇ ನೀವು ಹೇಳಿದಾಗ ಈ ಫೀಲ್ಡ್ ಅಲ್ಲಿ ಇದ್ದಾಗಂತೂ ಆತರ ಅಪ್ಸ್ ಅಂಡ್ ಡೌನ್ಸ್ ಇಟ್ಸ್ ವೆರಿ ಕಾಮನ್. ಬಟ್ ಅದನ್ನೆಲ್ಲ ಮೀರಿ ನಮ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಾಂಡಿಂಗ್ ಇದೆ. ಸೊ ಹಾಗಾಗಿ ನಾವು ಇದುವರೆಗೂ ಜಗಳ ಆಡಿಲ್ಲ ಅಂತಿಲ್ಲ, ಖಂಡಿತ ತುಂಬಾ ಜಗಳ ಆಡ್ತೀವಿ. ಎಕ್ಸ್ಟ್ರೀಮ್ಸ್ ಹೋಗಿದೆ. ಅಯ್ಯೋ, ಆತರ ಇಲ್ಲ ಅಂದ್ರೆ ರಿಲೇಶನ್ಶಿಪ್ಪೇ ಅಲ್ಲ ಅದು ನನ್ನ ಲೆಕ್ಕ. ಸೊ ಎಕ್ಸ್ಟ್ರೀಮ್ಸಿಗೂ ಹೋಗಿದೆ. ಆಮೇಲೆ ಒಬ್ರಿಗೊಬ್ರಿಗೆ ಅರ್ಥ ಆಗಿದೆ, ಅಯ್ಯೋ ಆಗದೇ ಇಲ್ಲ, ಇಬ್ರು ಬಿಟ್ಟಿರೋದಕ್ಕೂ ಆಗಲ್ಲ ಅಂತ. ಯಾರು ಪ್ರತಿ ಸಾರಿ ಯಾರು ಬರ್ತಾರೆ ಕಾಂಪ್ರಮೈಸ್? ಮೋಸ್ಟ್ಲಿ ಇಬ್ರು ಬರ್ತೀವಿ. ಅಂದ್ರೆ ನಾವು ಇದುವರೆಗೂ ಒಂದ್ ದಿವಸ ಏನೋ ಮಾತಾಡದೆ ಇದ್ದಿದ್ದೇನೋ ಅಷ್ಟೇ, ಒಂದು ನೈಟ್ ಇಬ್ರು ಮಾತಾಡದೆ ಇದ್ದಿದ್ದು. ಅದು ಬಿಟ್ರೆ ಮತ್ತೆ ಬೆಳಿಗ್ಗೆ ಮೆಸೇಜು ಎಲ್ಲ ಇಬ್ರದ್ದು ಸ್ಟಾರ್ಟ್ ಆಗುತ್ತೆ. ಸೊ ಪ್ಯಾಚಪ್ ಆಗುತ್ತೆ. ಸೊ ಬರ್ತೀವಿ. ಅಂಡ್ ಇಲ್ಲಿ ಕನ್ನಡಲ್ಲಿ ಇಷ್ಟು ಸಕ್ಸಸ್ಫುಲ್ ಫಿಲ್ಮ್ಗಳು, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನಮ್ಗಿತ್ತು, ಒಳ್ಳೊಳ್ಳೆ ಸಿನಿಮಾಗಳಿತ್ತು ಎಲ್ಲ. ಇಷ್ಟು ಚೆನ್ನಾಗಿ ಕೆರಿಯರ್ ನಡೀತಿರೋ ಟೈಮಲ್ಲಿ ಸಡನ್ ಆಗಿ ಬಾಂಬೆಗೆ ಹಾರ್ತಿರ ಬಾಲಿವುಡ್ಗೆ. ಅಲ್ಲೇನ್ ದುಡ್ಡು ಟೆಂಪ್ಟಿಂಗ್ ಫ್ಯಾಕ್ಟರ್? ಹೆಂಗದು ಆ ಟ್ರಾನ್ಸಿಷನ್ ಏನದು? ಇಲ್ಲ, ಬಾಂಬೆಲಿ ನನಗೆ ಇಲ್ಲಿಂದ ಅವರೇ ಕಾಂಟ್ಯಾಕ್ಟ್ ಮಾಡಿದ್ದು. ಇಲ್ಲಿ ಬಿಜಯ್ ನಂಬ್ಯಾರ್ ಅಂತ ಒಬ್ರು ಡೈರೆಕ್ಟರ್ ಇದ್ದಾರೆ. ಅವರು ಸುಮಾರು ಒಳ್ಳೊಳ್ಳೆ ಸಿನಿಮಾನೆಲ್ಲ ಮಾಡಿದ್ರು ಬಾಲಿವುಡ್ ಅಲ್ಲಿ. ಅವರು ಇಲ್ಲೇ ಪೆಸಿಟ್ ಅಲ್ಲಿ ಓದಿರೋದು. ಸೊ ಆ ಟೈಮಲ್ಲೇ ನಂದು ಈ ಸಿನಿಮಾ ಎಲ್ಲ ರಿಲೀಸ್ ಆಗಿತ್ತು. ದೆನ್ ಹಿ ಮೂವ್ ಟು ಹಿಂದಿ ಅಂಡ್ ದೆನ್ ಹಿ ಬಿಕೇಮ್ ಅ ಪಾಪ್ಯುಲರ್ ಡೈರೆಕ್ಟರ್ ಅಲ್ಲಿ. ಆ ಮನುಷ್ಯನೇ ಕಾಂಟ್ಯಾಕ್ಟ್ ಮಾಡಿದ್ದು ಒಂದು ಸಿನಿಮಾಗೆ. ಸೊ ಅದಕ್ಕೆ ನಾನು ಇಲ್ಲಿಂದ ಅಲ್ಲಿ ಹೋದೆ.
ನನಗೇನು ಅಲ್ಲಿ ಹೋಗಿ ಮಾಡ್ಬೇಕು ಅಂತಿಲ್ಲ. ಅಲ್ಲಿ ಹೋದಾಗ ನನ್ಗೆ ಅಲ್ಲಿ ವರ್ಕಿಂಗ್ ಅಟ್ಮಾಸ್ಫಿಯರ್ ಎಲ್ಲ ಇಷ್ಟ ಆಯ್ತು. ಸೊ ಹಾಗೆ ಮತ್ತೆ ಇನ್ನ 2-3 ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಅಲ್ಲಿ ಆಫರ್ ಬಂತು ನನಗೆ. ಸೊ ಅದಕ್ಕೆ ಅಲ್ಲಿ ನಾನು ಒಂದೂವರೆ 2 ವರ್ಷ ಅಲ್ಲಿ ಇರ್ಬೇಕಾಯ್ತು. ಸೊ ಅದು ಬಿಟ್ರೆ ನನಗೇನು ಅಲ್ಲಿ ಹೋಗಿ ಮಾಡ್ಬೇಕು ಅಂತಿರ್ಲಿಲ್ಲ, ಬಟ್ ಅವಕಾಶ ಬಂತು. ಆಮೇಲೆ ಒಂದೊಂದ್ಸತಿ ಏನಂದ್ರೆ ಒಂದೇ ಇಂಡಸ್ಟ್ರಿ ಎಕ್ಸ್ಪ್ಲೋರ್ ಮಾಡೋಣ, ಬೇರೆ ಏನಾದ್ರು ಟ್ರೈ ಮಾಡೋಣ ಅನ್ನೋದೇ ಇರುತ್ತಲ್ಲ. ಹಾಗಾಗಿ ಅದೊಂದು ಈಗ ತೆಲುಗು ಸಿನಿಮಾ ಮಾಡಿದ್ರಲ್ಲ, ಮುಂಗಾರು ಮಳೆ. ಹಾ, ಸೇಮ್ ಅದನ್ನೇ ವಾನ ಅಂತ ತೆಲುಗುಲ್ ಮಾಡಿದ್ರು, ಅದೊಂದು ಮಾಡಿದೆ ಅಷ್ಟೇ. ಅದೇ ಯಾವ್ದಾದ್ರು ಅವಕಾಶ ಸಿಕ್ಕಿದ್ರೆ ಹೋಗ್ತೀನಿ, ಬಟ್ ನಾನಾಗೆ ಅಲ್ಲಿ ಹೋಗಿ ಅದೇನು ಆ ಥರದ್ದು ಯಾವ್ದು ಎಫರ್ಟ್ ಹಾಕಿಲ್ಲ ನಾನು. ನೀವು ಹಿಂದಿ ಫಿಲ್ಮ್ ಏನೋ ಲಂಡನ್ ಅಲ್ಲಿ ಒಂದ್ಸರಿ ಶೂಟ್ ಮಾಡ್ತಿರ್ತಾರ? ಹೌದು ಟೈಮ್ ಅಲ್ಲಿ. ಹೌದು. ಇಲ್ಲ, ಟಿಕೆಟ್ ಟು ಬಾಲಿವುಡ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಸಿನಿಮಾದಲ್ಲಿ ಕಣ್ಣಿಗೆ ಏಟಾಗಿದ್ದು. ಅಲ್ಲ, ಅದೇನದು ಅಷ್ಟ್ ಮಾತ್ರ ಗೊತ್ತಾಗ್ಲಿಲ್ವಾ ಹೀರೋಯಿನ್ಗೆ? ಅವತ್ತು ಏನ್ ನಡೀತಾ ಆಕ್ಚುಲಿ? ಇಲ್ಲ, ಅದೇನ ಅವತ್ತು ಪ್ಯಾಕಪ್ ಎಲ್ಲ ಆಗಿದೆ. ನನ್ಗೆ ಇಡೀ ಎಂಟೈರ್ ಕ್ರೂ ಎಲ್ಲ ನಮ್ದು ಒಂದೇ ಹೋಟ್ಲಲ್ಲಿ ಇದ್ವಿ. ನನಗೆ ಒಳ್ಳೆ ಒಂದು ಸ್ವೀಟ್ ರೂಮ್ ಕೊಟ್ಟಿದ್ರು, ದೊಡ್ಡ ರೂಮ್ ಇತ್ತು. ಡೈರೆಕ್ಟ್ರು ನನ್ನ ರೂಮ್ ಹಿಂಗೆ ಪಾಸ್ ಆಗ್ತಾ ಇದ್ದಾರೆ. ನಾವೆಲ್ಲ ಪ್ಯಾಕಪ್ ಮಾಡಿ ಬೇರೆ ಲೊಕೇಶನ್ ಇಂದ ಎಲ್ಲ ಹೋಟ್ಲಿಗೆ ಬಂದು, ಅದು ಕ್ಯಾಮ್ರಾ ಎಲ್ಲರೂ ಅಲ್ಲೇ ಇದ್ರು, DOP ಎಲ್ಲ. ಸೊ ಡೈರೆಕ್ಟ್ರು ಹಿಂಗೆ ನನ್ನ ರೂಮ್ ಪಾಸ್ ಆಗ್ತಾ ಇದ್ರು. ನನ್ನ ರೂಮ್ ನೋಡಿದ್ರು, ಅದೊಂದು ಸೀನ್ ಇದೆ, ಇದು ಇಲ್ಲಿ ಮಾಡ್ಬಿಡೋಣ ಅಂದ್ರು. ಸರಿ, ನಾವ್ ಇನ್ನೇನು ಹೋಟ್ಲಲ್ಲೇ ಇದೀವಲ್ಲ, ಸರಿ ಅವ್ರ ಕ್ಯಾಮ್ರಾ ಚಿಕ್ಕ ಸೀನು, ಒಂದ್ ಪೇಜ್ ಸೀನ್ ಇತ್ತು. ಸೊ ಸರಿ ಮಾಡ್ಬಿಡೋಣ ಅಂತ ಮತ್ತೆ ಎಲ್ಲ ಕ್ಯಾಮ್ರಾನ ತರಿಸಿದ್ರು. ಅದು ಆ ಸೀನ್ ಏನಪ್ಪಾ ಅಂದ್ರೆ, ನಾನು ನನ್ನ ಕೋಸ್ಟಾರು ಇಬ್ರು ಒಂದ್ ರೂಮಲ್ಲಿ ಇರ್ತೀವಿ. ಒಂದೇ ಸೂಟ್ ಕೇಸಲ್ಲಿ ನಮ್ಮಿಬ್ರದ್ದು ಬಟ್ಟೆ ಇರುತ್ತೆ. ಅವಳು ಏನೋ ಆಗಿರುತ್ತೆ, ನಮ್ಮಿಬ್ರದ್ದು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುತ್ತೆ. ನನಗೆ ಒಂದು ಮೋನೋಲಾಗ್ ಇರುತ್ತೆ ಅವಳದು, ಏನೋ ನೀನ್ ಹಿಂಗಿಲ್ಲ, ಸರಿ ಇಲ್ಲ, ಅದಕ್ಕೆ ಹಿಂಗೆ ತಗೋ ನಿನ್ ಬಟ್ಟೆ, ಹೊರಟೋಗಿ ಇಲ್ಲಿಂದ. ಅಷ್ಟೇ, ಅವಳ ಬಟ್ಟೆ ಹಿಂಗ್ ಬಿಸಾಕಿ ರೂಮ್ ಡೋರ್ ಹಾಕ್ಬೇಕು, ನಾನು ಅಲ್ಲಿಂದ ಹೊರಡ್ಬೇಕು, ಅಷ್ಟೇ ಇದ್ದಿದ್ ಸೀನು. ಅವಳು ಒಂದು 10 ಸತಿ ಅದೇ ಮೋನೋಲಾಗ್ ಇತ್ತು ಅವಳದೇ ಎಲ್ಲ. ಸೊ ಹೇಳಿದ್ಲು, ಆ ಇಮೋಷನ್ಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. 18-20 ಟೇಕ್ ಆಗೋಯ್ತು. ಸೊ ಅವಾಗ ಏನ್ ಮಾಡಿದಾರೆ, ನಾನು ಅಷ್ಟೇ ಸಾರಿ ಅನ್ಬೇಕು, ಬಟ್ಟೆ ಬಿಸಾಕ್ತಾಳೆ, ನಾನು ತಗೊಂಡು ಹಿಂಗ್ ಹೊರಡ್ಬೇಕು ಅಷ್ಟೇ. ಆವಾಗ ಏನ್ ಮಾಡ್ಬಿಟ್ಟಿದ್ದಾಳೆ, ಆ ಸೂಟ್ ಕೇಸಲ್ಲಿ ಬಟ್ಟೆ ಎಲ್ಲ ಬಿಸಾಕಿ ಹಿಂಗೇನೋ ಕೈ ಹಾಕಿ ಹಿಂಗ್ ಎಸ್ಬಿಟ್ಟಿದ್ದಾಳ. ಅಂದ್ರೆ ಜಾಸ್ತಿ ಕೋಪ ಬರ್ಲಿ ಅಂತ. ಅದು ನೋಡಿದ್ರೆ ಆ ಹುಡುಗಿಯವ್ರು ಹೈ ಹೀಲ್ಸ್ ಹಾಕ್ತಾರಲ್ಲ, ಅದು ಬಂದು ಸೀದಾ ಕಣ್ಣಿಗೆ ಹೊಡಿತು. ಕೊನೆಯದು ಶಾರ್ಪ್. ನನಗೇನು ಅದು ಸೀನಲ್ಲೂ ಇಲ್ಲ ಆತರ ಏನೋ ಒಂದು ಬಿಸಾಕ್ಬೇಕು, ಆಬ್ಜೆಕ್ಟ್ ಬಿಸಾಕ್ಬೇಕು ಅಂತ, ಬರೀ ಬಟ್ಟೆ ಬಿಸಾಕ್ಬೇಕು ಅಂತಿದೆ. ಸೊ ಅವಳು ಅದು ಗೊತ್ತಿಲ್ಲೇ ಮಾಡಿದಾಳ ನಂಗೆ ಗೊತ್ತಿಲ್ಲ. ಅದು ಅಲ್ಲಿಗೆ ನನ್ಗೆ ಅದು ಬಿತ್ತು, ನಾನು ಕೊಲ್ಯಾಪ್ಸ್ ಆಗ್ಬಿಟ್ಟೆ. ನಾನು ಒಂದು 15 ನಿಮಿಷ ಅನ್ಕಾನ್ಶಿಯಸ್. ಕಣ್ಣು ಆಮೇಲೆ ನೋಡಿದ್ರೆ ಇಲ್ಲಿಷ್ಟು ಕಟ್ ಆಗ್ಬಿಟ್ಟಿದೆ. ಸೊ ಅಕ್ರಾಸ್ ಕಾರ್ನಿಯಾ ಫುಲ್ ಕಟ್ ಆಗ್ಬಿಟ್ಟಿದೆ. ಆಮೇಲೆ ಅಲ್ಲಿ ಲಂಡನ್ ಅಲ್ಲೆಲ್ಲ ಹೆಂಗೆ ಅಂದ್ರೆ, ಡಾಕ್ಟ್ರು ಶುಗರ್ ಕೋಟಿಂಗ್ ಎಲ್ಲ ಮಾಡಲ್ಲ, ಸರಿ ಹೋಗ್ಬೋದು, ಆತರ ಏನೋ ಆಗತ್ತೆ ಅಂತ ಏನಿಲ್ಲ. ಕಣ್ಣು ಅವ್ನು ನೋಡ್ತಿದ್ದಂಗೆ, ಸಾರಿ ಬಡಿ, ಯು ಲಾಸ್ಟ್ ಯುವರ್ ಐ ಅಂದ್ಬಿಟ್ಟ. ಡೈರೆಕ್ಟ್ ಆಗಿ ಸುಮ್ನೆ ಹಿಂಗ್ ನೋಡಿ, ಯು ಲಾಸ್ಟ್ ಯುವರ್ ಐ ಅಂದ್ಬಿಟ್ಟ. ಸೊ ನಾನು ಅವಾಗ ಅಂದ್ರೆ ಬಿಗ್ಗೆಸ್ಟ್ ಶಾಕ್ ಇನ್ ಮೈ ಲೈಫ್. ಸೊ ಅದನ್ನ ಮತ್ತೆ ಒಂದ್ 2-3 ದಿವಸಕ್ಕೆ ನನ್ಗೆ ಅಂದ್ರೆ ಮೆಂಟಲಿ ನಾನು ಫಿಕ್ಸ್ ಆಗ್ಬಿಟ್ಟೆ, ಆಯ್ತು ಇದಾಯ್ತು, ಇನ್ನೇನು ಮಾಡೋದಕ್ಕಾಗಲ್ಲ, ಸೊ ಮೂವ್ ಆನ್. ಸೊ ನೆಕ್ಸ್ಟ್ ಏನಂದ್ರೆ ಇದರಿಂದ ಅವಕಾಶಗಳು ನನಗೆ ಸಿಗದೆ ಇದ್ರೆ ನಾನು ಏನ್ ಮಾಡ್ಲಿ, ಆ ಥರದ್ದೆಲ್ಲ ಬಂತು ಥಾಟು. ಅದಕ್ಕೂ ಎಲ್ಲ ರೆಡಿ ಇದ್ದೆ, ಏನೋ ಲೈಫ್ ಏನೋ ಒಂದು ಮಾಡ್ಬೋದು ಅಂತ. ಬಟ್ ಲಕ್ಕಿಲಿ ಅದಾದ್ಮೇಲೂ ನನಗೆ ಅವಕಾಶಗಳು ಸಿಕ್ತು. ಅಲ್ಲ, ಆಸ್ ಅನ್ ಆಕ್ಟರ್. ಮತ್ತೆ ಆಮೇಲೆ ನೀವು ಅವ್ರ ಬಗ್ಗೆ ಕೂಡ ಎಲ್ಲೂ ಮಾತಾಡ್ಲಿಲ್ಲ ಅಲ್ಲ, ಅವ್ರ ಹೆಸರು ಕೂಡ ನೀವು ಹೇಳಿಲ್ಲ. ಇನ್ಫ್ಯಾಕ್ಟ್ ನಿಮಗೆ ಯಾರು ಹಂಗ್ ಮಾಡಿದ್ರು, ಆಮೇಲೆ ಅವ್ರೊಟ್ಟಿಗೆ ಮಾತಾಡಿದ್ರ ಏನ್? ಇಲ್ಲ, ಅದು ಒಂದ್ಸದಿನೂ ಹಾಸ್ಪಿಟ್ಲಿಗೂ ಬಂದಿಲ್ಲ ನಾನು ನೋಡೋದಕ್ಕೆ. ಆತರ ಮಾಡಿದಾಗ ಯಾವ್ದೋ ಮೆಸೇಜ್ ಬಂತು, ಈ ತರ ಸಾರಿ ದಿಸ್ ಹ್ಯಾಪೆಂಡ್ ಅಂತ. ಅಷ್ಟೇ, ನಾನು ಅದಕ್ಕೇನು ರಿಪ್ಲೈ ಮಾಡಲಿಲ್ಲ. ಸೊ ಹರ್ಟ್ ಆಯ್ತು, ಬಟ್ ಇಟ್ಸ್ ಜಸ್ಟ್, ಯಾರು ಒಂಥರ ರೈಟ್ ಫ್ರೇಮ್ ಆಫ್ ಮೈಂಡ್ ಅಲ್ಲಿ ಇದ್ದವರು ಆ ಥರ ಎಲ್ಲ ಮಾಡಲ್ಲ. ಸೊ ಶಿ ವಾಸ್ ನಾಟ್ ಇನ್ ದ ರೈಟ್ ಫ್ರೇಮ್ ಆಫ್ ಮೈಂಡ್ ಅಷ್ಟೇ. ಆಕ್ಟರ್ಸ್ಗೆ ಬಾಡಿನೇ ಇನ್ವೆಸ್ಟ್ಮೆಂಟ್ ಅಲ್ವಾ? ಹೌದು. ಈಗ ಇತ್ತೀಚೆಗೆ 3 ವರ್ಷದ ಮುಂಚೆ ಕೂಡ ಒಂದ್ಸರಿ ಬೀಚ್ ಹತ್ರ ಹೋಗಿ ಒಂದ್ ಸ್ಟಂಟ್ ಮಾಡ್ತೀರ, ಇದೆಲ್ಲ ಯಾಕಿದೆ ರಿಸ್ಕ್? ಅದು ಬಹುಶಃ ಏನೋ ನನ್ನ ಜಾತಕದಲ್ಲೇ ಇದೆಯೇನೋ ಗೊತ್ತಿಲ್ಲ. ಅಂದ್ರೆ ಎಲ್ಲಿ ನಡೆದಿದ್ದು ಇದು? ಗೋವಾದಲ್ಲಿ ಹೋಗಿದ್ದೆ ನಾನು. ಗೋವಾದಲ್ಲಿ ಅದು ಟ್ರಾಂಪುಲಿನ್ ಮೇಲೆ ನಾನು ಬ್ಯಾಕ್ ಫ್ಲಿಪ್ ಮಾಡಕ್ ಹೋದೆ. ಟ್ರಾಂಪುಲಿನ್ ಅಂದ್ರೆ ನಾನು ಹಾರ್ಡ್ ಸರ್ಫೇಸ್ ಮೇಲೆಲ್ಲ ನಾನು ವಿತೌಟ್ ಮ್ಯಾಟ್ಸ್ ಎಲ್ಲ ನಾನು ಮಾಡಲ್ಲ, ಅಷ್ಟೆಲ್ಲ ನಾನು ದಡ್ಡಲ್ಲ. ಬಟ್ ಆ ಟ್ರಾಂಪುಲಿನ್ ಅಲ್ಲಿ ಈ ತರ ಇಂಜುರಿ ಆಗತ್ತೆ ಅಂತ ನನಗೆ ಗೊತ್ತಾಗಿಲ್ಲ. ಟ್ರಾಂಪುಲಿನ್ ಅಲ್ಲಿ ನಾನು ಬ್ಯಾಕ್ ಫ್ಲಿಪ್ ಮಾಡಿದೆ, ಲ್ಯಾಂಡೆಡ್ ಆನ್ ಮೈ ನೆಕ್, ಸ್ನ್ಯಾಪ್ ಆಯ್ತು. ಸೊ ಅದು ನಾನು ಯಾವತ್ತು ಈ ತರ
ಈ ಬಂಡ ಧೈರ್ಯ ತೋರ್ಸಕ್ ಹೋಗಿಲ್ಲ. ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ತಗೊಂಡೇ ಮಾಡಿರೋದು. ಟ್ರಾಂಪಲಿನ್ ಎಲ್ಲ ಸಾಫ್ಟ್ ಆಗಿರುತ್ತೆ, ಬಟ್ ಅದರಲ್ಲಿ ನನಗೆ ಆ ಇಂಜುರಿ ಆಯಿತು. ಸೊ ಅದು ಅಷ್ಟೇ ಸೆಕೆಂಡ್ ಶಾಕ್. ಈಗ ಲೈಫ್ ಏನಾದ್ರು ಈ ತರದ ಒಂದು ಡಿಸ್ಟರ್ಬಿಂಗ್ ಇನ್ಸೆನ್ಸಸ್ ನಡೆದಾಗ, ಅಥವಾ ಫಾರ್ ದ ಏನ್ ರೀಸನ್ಗೋ ನ್ಯೂಸ್ ಅಲ್ಲಿ ಇದ್ದಾಗ, ಅಂತೆ ಕಂತೆ ಕತೆಗಳು ಕೇಳಿದಾಗ, ನೀವು ಇಷ್ಟು ವರ್ಷ ನೀವು ಎಫರ್ಟ್ ಹಾಕಿ ಒಂದು ಹೆಸರು ಮಾಡಬೇಕು ಅಂತ ಕಷ್ಟಪಟ್ಟಿರ್ತೀರ, ಸಡನ್ ಆಗಿ ರಾತ್ರಿ ಡ್ಯಾಮೇಜ್ ಆಗ್ಬಿಡತ್ತೆ ಒಂದೊಂದು ನ್ಯೂಸ್ಗಳಲ್ಲಿ. ಅಂತ ಟೈಮಲ್ಲೆಲ್ಲ ಹೆಂಗೆ ಹ್ಯಾಂಡಲ್ ಮಾಡಿ? ಅಷ್ಟೇ, ನನಗೆ ನನ್ನ ಬಗ್ಗೆ ಏನ್ ಬೇಜಾರಾಗಲ್ಲ, ಬಟ್ ಅಪ್ಪ ಅಮ್ಮ ಎಲ್ಲ ಸ್ವಲ್ಪ ಬೇಜಾರು ಮಾಡ್ಕೊಂತಾರೆ. ಅವ್ರು ನೋಡಿ ನನಗ್ ಬೇಜಾರಾಗುತ್ತೆ ಅಷ್ಟೇ. ನೀವು ತಲೆ ಕೆಡಿಸ್ಕೊ? ನಾನ್ ತಲೆನೇ ಕೆಡಿಸ್ಕೊಳಲ್ಲ. ವಾವ್. ನನಗೇನು ಅದೇನೋ ಅಫೆಕ್ಟ್ ಆಗಿಲ್ಲ, ಯಾಕೆಂದ್ರೆ ನನಗೆ ಗೊತ್ತಿತ್ತು ಅದೆಲ್ಲ ಅಂತೆ ಕಂತೆಗಳು ಅಂತ. ಸೊ ಇಟ್ ಡಿಂಟ್ ಅಫೆಕ್ಟ್ ಮೀ. ಬಟ್ ಏನಂದ್ರೆ ಅಪ್ಪ ಅಮ್ಮ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ರು, ಅಯ್ಯೋ ಹಿಂಗೆಲ್ಲ ಬರ್ತಾ ಇದೆ ನಿನ್ ಬಗ್ಗೆ ಅಂತ. ಅಷ್ಟು ಬಿಟ್ರೆ ನನಗೇನು ಬೇಜಾರಾಗಲ್ಲ. ಈಗ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಸ್ ಅನ್ ಆಕ್ಟರ್, ಮಾಡೆಲ್ ಆಗಿ ಇದು ಮಾಡಬೇಕು ಇದು ಮಾಡಬಾರ್ದು ಅಂತ ಗೊತ್ತಿರುತ್ತೆ. ಈಗ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನ ನಿಮ್ಮ ಫ್ಯಾನ್ಸ್ ಆಗಿರ್ಬೋದು, ಕೆಲವರು ಹೊಸಬ್ರು ಇಂಡಸ್ಟ್ರಿಗೆ ಬರಬೇಕು ಅಂತಿರೋರು, ಮಾಡ್ಲಿಂಗ್ ಆಗ್ಬೋದು, ಸಿನಿಮಾ ಆಗ್ಬೋದು, ನಿಮ್ಮ ಅಣ್ಣ ತಮ್ಮಂದ್ರಿಗೆ ಏನ್ ಹೇಳ್ತೀರಾ? ಖಂಡಿತ ಪರ್ಸ್ಯೂ ಮಾಡಿ. ನಿಮ್ಗೆ ಎಕ್ಸ್ಪೀರಿಯನ್ಸ್ ಇಂದ ಇದು ಮಾಡಬೇಕು ಇದು ಮಾಡಬಾರ್ದು ಅನ್ನೋದು. ಅಂದ್ರೆ ಈಗ ನಾನು ಅದೇ ಯಾವಾಗ್ಲೂ ನಾನು ಪಾಡ್ಕಾಸ್ಟ್ ಅಲ್ಲಿ ಹೇಳಿದೆ, ನಾನು ಕೆಲವೊಂದ್ಸತಿ ಕಷ್ಟದಲ್ಲಿ ಯಾವ್ದಾವ್ದೋ ಸಿನಿಮಾ ಒಪ್ಕೊಂಡು ಅದೆಲ್ಲ ಓಡ್ಲಿಲ್ಲ, ಅದರಿಂದ ನನ್ನ ಕರಿಯರ್ ಎಫೆಕ್ಟ್ ಆಗಿದೆ. ಬಟ್ ನೀವೇನಾದ್ರು ಆ ಸ್ಥಾನದಲ್ಲಿದ್ರೆ ದಯವಿಟ್ಟು ಹಾಗೆ ಮಾಡೋದಕ್ಕೆ ಹೋಗ್ಬಿಡಿ, ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ಳಿ. ಅಂದ್ರೆ ಯಾವ್ದು ಸಿನಿಮಾ ಬರ್ತಾ ಇಲ್ಲ ಅಂತ ಬಂದಿದ್ದ ಸಿನಿಮಾ ಎಲ್ಲ ಒಪ್ಕೊಳಕ್ ಹೋಗ್ಬಿಡಿ. ಸ್ವಲ್ಪ ವೇಟ್ ಮಾಡಿ, ಪೇಷನ್ಸ್ ಇರಬೇಕು. ಈ ಇಂಡಸ್ಟ್ರಿಲಿ ತುಂಬಾ ಮುಖ್ಯವಾಗಿ ಸಿಕ್ಕಾಪಟ್ಟೆ ಪೇಷನ್ಸ್ ಇರಬೇಕು. ಸೊ ವರ್ಕ್ ಆನ್ ಯ ಪೇಷನ್ಸ್, ತಾಳ್ಮೆ ಇರಲಿ. ಆಮೇಲೆ ಹಾರ್ಡ್ ವರ್ಕ್ ಖಂಡಿತ ಪೇಸ್ ಆಫ್. ಎಷ್ಟೋ ಜನಕ್ಕೆ ಸ್ವಲ್ಪ ಲೇಟಾಗಿ ಒಂದು ಸ್ಟಾರ್ಡಮ್ಮು ಅಥವಾ ಒಂದು ಸಕ್ಸಸ್ ಸಿಕ್ಕಿರ್ಬೋದು. ನಂದು ಅಂತ ಹೇಳ್ತಾ ಇಲ್ಲ, ಬಟ್ ನಾನು ಬೇರೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಬೇರೆಯವ್ರದ್ದೆಲ್ಲ. ಅಂಥವ್ರಿಗೆ ಅವ್ರ ತಾಳ್ಮೆ, ಅವ್ರ ಪೇಷನ್ಸ್ ಇದ್ದಿದ್ದಕ್ಕೆ ಆ ಸಕ್ಸಸ್ ಸಿಕ್ಕಿದ್ದು. ಸೊ ಯಾವತ್ತೂ ಒಂದ್ ದಿವಸ ಹಾರ್ಡ್ ವರ್ಕ್ ಮಾಡ್ತಾ ಬಂದ್ರೆ ಸಕ್ಸಸ್ ಬಂದೇ ಬರುತ್ತೆ. ಸಕ್ಸಸ್ ಎಲ್ಲ ಬೈ ಪ್ರಾಡಕ್ಟ್ ಅಷ್ಟೇ. ಹಾರ್ಡ್ ವರ್ಕ್ ಮಾಡ್ತಾ ಇದ್ರೆ ಅದು ತಾನೇ ಅದ್ರ ಪಾಡಿಗೆ ಬರುತ್ತೆ. ಅದನ್ನ ನಾನು ನಿಜ ಅಂತ ಹೇಳ್ಬೋದು. ಈಗ ನಿಮ್ಮ ಈ ಜರ್ನಿಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಆಂದ್ರಿತಾ ಅವರು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿ ಬಿಟ್ಟು ನಿಮಗೆ ಒಂದು ಸ್ಟ್ರೆಂತ್ ಆಗಿ ನಿಂತಿರ್ತಾರೆ ಗೊತ್ತಾ, ನಿಮ್ಮ ಇನ್ನರ್ ಸರ್ಕಲ್, ನಿಮ್ಮ ಬೆಸ್ಟ್ ಫ್ರೆಂಡ್ಸ್. ಇವತ್ತಿಗೂ ಕೂಡ ಆ ಟಚ್ ಅಲ್ಲಿರೋ ಫ್ರೆಂಡ್ಸ್ ಯಾರು, ಅಥವಾ ಯಾಕೆ ಅವ್ರು ಸ್ಪೆಷಲ್? ನನಗೆ ಆತರ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ. ಅಂದ್ರೆ ಕೆಲವರು ಇಂಡಸ್ಟ್ರಿ ಅವರೇ ಇದ್ದಾರೆ, ಕೆಲವರು ನಾನ್ ಇಂಡಸ್ಟ್ರಿ ಅವರು ಇದ್ದಾರೆ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಸೊ ನಾವು ಒಂದು ಕ್ಲೋಸ್ ನಿಟ್ ಸರ್ಕಲ್ ಇದೆ. ಆಮೇಲೆ ನನ್ನ ಕಸಿನ್ಸ್ ಒಂದಷ್ಟು ಜನ ಇದ್ದಾರೆ. ಅವರೆಲ್ಲರೂ ನನ್ನ ಜೊತೆಗೆ ಯಾವಾಗ್ಲೂ ನಿಂತಿರ್ತಾರೆ. ಸೊ ಅದು ಒಂಥರ ನನ್ನ ದೇಹದ ಅವಿಭಾಜ್ಯ ಅಂಗ ತರ ಅದು. ಅವ್ರು ಯಾವಾಗ್ಲೂ ಜೊತೆಗಿರ್ತಾರೆ. ನಾವು ಯಾವತ್ತೂ ಇದುವರೆಗೂ ಏನು ನಮ್ಮಿಬ್ರು ಮಧ್ಯೆ ಡಿಫ್ರೆನ್ಸ್ ಏನು ಬಂದಿಲ್ಲ. ಆ ಥರ ಒಂದಷ್ಟು ಜನ ಇದ್ದಾರೆ ನನ್ನ ಲೈಫಲ್ಲಿ. ಈಗ ನೀವು ಏನು ಇಲ್ಲದೆ ತೀರ್ಥಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗ, ಬರೀ ಕೈಯಲ್ಲಿ ಬಂದಾಗ, ಸಾಕಷ್ಟು ಕನ್ಸುಗಳು ಎತ್ಕೊಂಡ್ ಬಂದಾಗ, ಆ ದಿಗಂತ್ ಬೇರೆ. ಒಂದ್ಸಾರಿ ಹೆಸರು ಬಂದಾಗ, ಸ್ಟಾರ್ ಆದಾಗ, ಏನ್ ಡಿಫ್ರೆನ್ಸ್ ನಿಮ್ಮಲ್ಲಿ ನಿಮ್ಗೆ ಏನ್ ಕಾಣಿಸ್ತು? ಇಲ್ಲ, ನನಗೆ ಆ ಒಂದು ಸಕ್ಸಸ್ಸು ಅಂದ್ರೆ ನನಗೆ ರೆಕಗ್ನಿಷನ್ನು ಅಂದ್ರೆ ಎಲ್ಲರಿಗೂ ಇರುತ್ತೆ ಸಹಜವಾಗಿ. ಒಬ್ಬ ನಟಂಗೆ ನಾನು ರೆಕಗ್ನೈಸ್ ಮಾಡಬೇಕು ಜನ ಅನ್ನೋದಿರುತ್ತೆ. ಬಟ್ ಯಾವಾಗ ರೆಕಗ್ನಿಷನ್ ಸಿಕ್ತು ನನಗೆ, ಆಮೇಲೆ ಒಂದ್ ದಿವಸ ಮರಿತಾರೆ ಅಂತಂದು ಗೊತ್ತಾಯ್ತು. ಅಂದ್ರೆ ಜನ ಯಾವತ್ತು ಅಂದ್ರೆ ನೀವು ಅದೊಂಥರ ಚಕ್ರ ತರ, ಒಂದ್ಸತಿ ಮೇಲೋದ್ಮೇಲೆ ಮತ್ತೆ ಕೆಳಗ್ ಬರ್ಲೇಬೇಕು, ಅದೊಂದು ಇರುತ್ತೆ. ಸೊ ಅವಾಗ ನನಗೆ ರಿಯಾಲಿಟಿನ ನಾನು ಅರ್ಥ ಮಾಡ್ಕೊಂಡೆ. ಇವತ್ತೊಂದ್ ದಿವಸ ಪಾಪ್ಯುಲರ್ ಇರ್ಬೋದು, ನಾಳೆ ಪಾಪ್ಯುಲರ್ ಇಲ್ಲದೆ ಇರ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿದ್ರೆ ನೀನು ಖುಷಿಯಾಗಿರ್ತೀಯ ಅಂತ ನನಗೆ ಅನಿಸ್ತು. ಸೊ ಅವಾಗ್ಲೇ ನಾನು ರೆಡಿ ಆಗ್ಬಿಟ್ಟೆ. ಯಾಕೆ ಆ ಟೈಮಲ್ಲೇ ನಾನು ಕೆಲವ್ರು ನೋಡಿದ್ದೆ, ತುಂಬಾ ಪಾಪ್ಯುಲರ್ ಇದ್ದವರು ಸಡನ್ ಆಗಿ ಏನೂ ಇಲ್ಲದೆ ತರ ಆದ್ರು. ಸೊ ಅವಾಗ ನನಗನ್ಸ್ತು, ಹಿಂಗೆ ನಾಳೆ ನನಗೂ ಆಗ್ಬೋದಲ್ಲ, ಇದು ಸಹಜ, ಇದು ಎಲ್ಲಾ ನಟರಿಗೂ ಆಗುತ್ತೆ, ನನಗೂ ಆಗ್ಬೋದು. ಸೊ ಎಲ್ಲದಕ್ಕೂ ರೆಡಿ ಆಗಿದ್ರೆ ನನಗೆ ಜೀವನದಲ್ಲಿ ಏನು ಕಷ್ಟ ಇರಲ್ಲ, ಏನು ನೋವಿರಲ್ಲ ಅಂತ ಗೊತ್ತಾಯ್ತು. ಏನ್ ಎಕ್ಸ್ಪೆಕ್ಟ್ ಇರೋ ಲೈಫ್ ಇಂದ? ನಥಿಂಗ್. ಐ ಹ್ಯಾವ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಲೈಫ್. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಯಾವಾಗಾರು ಅನ್ಸುತ್ತಾ ನಿಮ್ಗೆ ಇವಾಗ ಕೂತ್ಕೊಂಡಾಗ, ಅಯ್ಯೋ ಎಷ್ಟು ಬೇಗ ಆಗೋಯ್ತಲ್ಲ ಎಲ್ಲಾನು ಅನ್ಸುತ್ತಾ ನಿಮ್ಗೆ? ಬೇಗ ಅಂತ ಇಲ್ಲ, ಬಟ್ ಟೈಮ್ ಟು ಟೈಮ್ ಆಗಿದೆ ನನಗೆ. ಯಾವಾಗ ನನಗೇನೇ ನಾನು ಅಂದ್ಕೊಂಡಿದ್ನಲ್ಲ, ಅಂದ್ರೆ ನಾನು ಒಂದು ಚಿಕ್ಕ ಬಾಡಿಗೆ ಮನೇಲಿದ್ದಾಗ ನನ್ನೇ ಒಂದು ಸ್ವಂತ ಮನೆ ಇರಬೇಕು ಅಂತ ಆಸೆ ಇತ್ತು. ಅದು ಸಿಕ್ತು ನನಗೆ. ನನ್ನ ಫ್ರೆಂಡ್ ಒಬ್ಬ ನನ್ನ ಜೈನ್ ಕಾಲೇಜಲ್ಲಿ ಇರ್ತಾ, ಅವನ ಹತ್ರ ಒಂದು ಸೂಪರ್ ಬೈಕ್ ಇತ್ತು. ನನಗೆ ಬೈಕ್ ಹುಚ್ಚು ಜಾಸ್ತಿ ಅವಾಗ, ಬಟ್ ಐ ಕುಂಡ್ ಅಫೋರ್ಡ್.
ಸೊ ಅವನಿಗೆ ಒಂದು ರೈಡ್ ಕೊಡ್ತೀನ ಅಂದ್ರೆ ಇದು ಸೂಪರ್ ಬೈಕ್, ಇದೆಲ್ಲ ಮುಟ್ಟಂಗಿಲ್ಲ ಅಂತೆಲ್ಲ ಏನೋ ಡೈಲಾಗ್ ಹೇಳಿದ್ದ. ಅವನು ಒಳ್ಳೆ ಫ್ರೆಂಡೇ ಆಗಿದ್ದ. ಅವಾಗ ಅನ್ಸ್ತು, ಅಯ್ಯೋ ಹೌದಲ್ವಾ, ನಂದೇ ಒಂದು ಬೈಕ್ ಇರಬೇಕು ಅಂತ. ಸೊ ಆತರ ನಂದು ಬೈಕು ಇಟ್ಟೆ, ಮನೇನ್ ಮಾಡಿದೆ. ಅದಾದ್ಮೇಲೆ ನನಗೇನು ನಂದು ಕನ್ಸಿದ್ದೆಲ್ಲ ನನ್ಸಾಗಿದೆ ಗುರು. ಒಳ್ಳೆ ಹೆಂಡತಿ ಸಿಕ್ಕಿದಾಳೆ, ಮನೆ ಇದೆ, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಿದೆ. ಸೊ ಅದಾದ್ಮೇಲೆ ಐ ಆಮ್ ಜಸ್ಟ್ ಎ ಕಂಟೆಂಟ್ ಪರ್ಸನ್, ಹ್ಯಾಪಿ. ಇನ್ನೇನು ಲೈಫಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಐ ಆಮ್ ಹ್ಯಾಪಿ ಆಸ್ ಇಟ್ ಈಸ್. ಅಂಡ್ ಒಳ್ಳೆ ಅಂದ್ರೆ ಈಗ ಫಿಸಿಕಲ್ ವರ್ಕೌಟ್ಸ್ ಆಗಲಿ ನೀವು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದಿರ ಫ್ರಮ್ ದ ಡೇ ಒನ್ ಇಂದ ಇದ್ರ ತನಕ. ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಏನ್ ಕೇರ್ ತಗೊಂತೀರಾ? ಅದು ನಾನು ಮಾಡೇ ಮಾಡ್ತೀನಿ. ಅದೊಂದು ನನಗೆ ಅಂದ್ರೆ ಆ ರೂಟೀನ್ ಏನು? ಆ ರೂಟೀನ್ ಏನಿರುತ್ತೆ? ಸೊ ನಾನು ದಿನದಲ್ಲಿ ಒಂದು 23 ಗಂಟೆ ಏನಾದ್ರೂ ಮಾಡ್ಬೋದು. ಬಟ್ ಆ 1 hour ನಾನು ಹೆಂಗಾದ್ರೂ ಮಾಡಿ ಏನೋ ಒಂದು ಆಕ್ಟಿವಿಟಿ ಮಾಡ್ತೀನಿ. ಅಂದ್ರೆ ಬ್ಯಾಡ್ಮಿಂಟನ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಕ್ರಿಕೆಟ್ ಅಥವಾ ಏನೋ ಒಂದು. ನಾನು ಮನೇಲಿ ನನ್ನ ನಾಯಿ ಜೊತೆನೆ 1 hour ನಾನು ಜೋರಾಗಿ ಆಟ ಆಡ್ಬಿಡ್ತೀನಿ, ಆಯ್ತಾ. ಅದೇನಂದ್ರೆ ಜಸ್ಟ್ ಟು ಸ್ವೆಟ್ ಇಟ್ ಔಟ್. ಸೊ ಆ ತರ ನಾನು ಮುಂಚೆಯಿಂದನೂ ಬಂದಿದ್ದೀನಿ. ಪ್ರತಿದಿನ ವಿತೌಟ್ ಮಿಸ್, ಪ್ರತಿದಿನ, ಆಲ್ಮೋಸ್ಟ್ ಪ್ರತಿದಿನ. ಸೊ ಹಾಗಾಗಿ ನನಗೆ ಅದೇನೋ ಒಂದ್ ದಿವಸ ಏನೂ ಮಾಡ್ಲಿಲ್ಲ, ಆಕ್ಟಿವಿಟಿ, ಫಿಸಿಕಲ್ ಆಕ್ಟಿವಿಟಿ ಏನೂ ಆಗಿಲ್ಲ ಅಂದ್ರೆ ಏನೋ ಮಿಸ್ಸಿಂಗು. ಅವತ್ತಿನ ದಿನ ನನಗೆ ಒಂಥರ ನಿದ್ದೆ ಸರಿ ಆಗಲ್ಲ. ಅಯ್ಯೋ ನಾನು ಏನೂ ಮಾಡ್ಲಿಲ್ವಲ್ಲ ಫಿಸಿಕಲ್ ಆಕ್ಟಿವಿಟಿ ಅಂತ ಮೈಂಡಲ್ಲಿ ಇರುತ್ತೆ. ಮಾಡಿದ ತಕ್ಷಣ ನನಗೆ ಆ ಇಡೀ ದಿವಸ ಚೆನ್ನಾಗಿರುತ್ತೆ. ನಿದ್ದೆ ನೀವು ಸಿಕ್ಕಾಪಟ್ಟೆ ಮಾಡ್ತೀರಂತಲ್ಲ? ಅದು ಸಿಕ್ಕಾಪಟ್ಟೆ ಅದು ಬ್ಲೆಸ್ಸಿಂಗ್. ಅದು ಚಿಂತೆ ಇಲ್ದವನಿಗೆ ಸಂಸಲು ನಿದ್ದೆ ಅದಿರ್ಬೋದು, ಗೊತ್ತಿಲ್ಲ. ಎಷ್ಟು ಅವರ್ ನಿದ್ದೆ ಆಗುತ್ತೆ ಚೆನ್ನಾಗಿ? ಚೆನ್ನಾಗಿ ಒಂದು 8 hours ಮಾಡ್ತೀನಿ. ಯಾವತ್ತಾದ್ರೂ ಒಂದಿನ ಸರಿಯಾಗಿ ನಿದ್ದೆ ಮಾಡಿದ್ದು ಉಂಟಾ? ಮಾಡಿದೆ. ಅದು ಈ ತರ ಮಳೆ, ಈ ವೆದರ್ ಇದ್ರೆ ಯಾಕೆ ಮಾಡಲ್ಲ? ಎಷ್ಟು, ಒಂದು 10 hours ಆಗತ್ತೆ? ಆಗಿದೆ. ಓಕೆ, ಒಂದು ಫಿಸಿಕಲ್, ಅಫ್ಕೋರ್ಸ್ ಫಿಸಿಕಲ್ ಫಿಟ್ನೆಸ್ ಅಲ್ಲ, ನಮ್ಮ ಈ ಹೆಲ್ತ್. ಇತ್ತೀಚೆಗೆ ಎಲ್ಲರೂ ಮಾತಾಡ್ತಾರೆ ಅಬೌಟ್ ಮೆಂಟಲ್ ಹೆಲ್ತ್ ಬಹಳ 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 ಮುಖ್ಯ. ಈಗ ನಿಮ್ಮ ಸ್ಟೇಜಸ್ ಅಲ್ಲಿ ಯಾವಾಗಾದ್ರೂ ಲೋ ಆಗಿ ಫೀಲ್ ಆಗಿದ್ದು, ಡಿಪ್ರೆಸ್ ಆಗಿದ್ದು ಉಂಟಲ್ಲ? ಖಂಡಿತ. ತುಂಬಾ ಅದೇ ಹೇಳಿದ್ನಲ್ಲ, ಕಣ್ಣೀಟಾದಾಗ ನಾನು ಎಲ್ಲ ಮುಗ್ದೋಯ್ತು, ನನ್ನ ಲೈಫ್ ಕರಿಯರೇ ಮುಗ್ದೋಯ್ತು ಅಂತ ನಾನು ಆ ಒಂದು ಕನ್ಕ್ಲೂಷನ್ಗೆ ಬಂದ್ಬಿಟ್ಟಿದ್ದೆ. ಫಸ್ಟ್ ಒಂದು 15-20 ದಿವಸ. ಮದುವೆ ಆಗಿತ್ತಲ್ಲ? ಇಲ್ಲ, ಮದುವೆ ಆಗಿಲ್ಲ. ಇದು ಆಗಿದ್ದು 2015 ಅಲ್ಲಿ, ಮದುವೆ ಆಗಿದ್ದು 2018 ಅಲ್ಲಿ. ಸೊ ಅವಾಗ ನನಗೆ ಅದೇ ಲಿಟ್ರಲಿ ನನ್ಗೆ ಆ ಡಿಪ್ರೆಷನ್ ಅಂತ ಏನು ಅಂತ ಅನ್ಸಿದ್ದೆ ಅವಾಗ. ಗೊತ್ತಿರ್ಲಿಲ್ಲ. ಬಟ್ ಏನ್ ಮಾಡಿದ್ರು ಒಂಥರ ನೆಮ್ಮದಿ ಸಿಗ್ತಾ ಇಲ್ಲ ಮನ್ಸಿಗೆ. ಯಾಕೆಂದ್ರೆ ನಂದು ಒಂದ್ ಕಣ್ಣಿಲ್ಲ. ಅದು ನನ್ಗೆ ಬೇಜಾರು ಯಾವಾಗ ಜಾಸ್ತಿ ಆಗಿದ್ದು ಅಂದ್ರೆ, ಕರಿಯರ್ ವೈಸ್ಗಿಂತ ಬ್ಯಾಡ್ಮಿಂಟನ್ ಎಲ್ಲ ಆಡಕ್ ಹೋದೆ, ಶಟ್ಲು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ನೀವು ಒಂದ್ ಕಣ್ಣು ಮುಚ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಕಾಣಲ್ಲ. ಸೊ ಅವಾಗ ಬೇಜಾರಾಗೋಯ್ತು, ಅಯ್ಯೋ ಗುರು ನನಗೀಗ ಆಟ ಆಡೋದಕ್ಕೂ ತೊಂದರೆ ಆಗತ್ತಾ ಅಂತ. ಸೊ ಅವಾಗ ನನಗೆ ತುಂಬಾ ಬೇಜಾರಾಗೋಯ್ತು, ನನಗೆ ಮುಂಚೆ ತರ ನಾನು ಆಟ ಆಡೋದಕ್ಕಾಗಲ್ವಲ್ಲ ಅಂತ. ಅದು ಬಿಟ್ರೆ ದೆನ್ ಐ ಗಾಟ್ ಓವರ್ ಇಟ್. ಹೆಂಗ್ ವರ್ಕ್ ಏನ್ ಮಾಡಿದ್ರಿ ಆಗ? ಅಷ್ಟೇ. ನಾನು ಎಷ್ಟು ಜನ ಆಕ್ಟರ್ದು ಈ ತರ ಆಕ್ಸಿಡೆಂಟ್ ಆಗಿ ಸಿನಿಮಾ ಶೂಟಿಂಗ್ ಮಾಡ್ಬೇಕಾದ್ರೆ ಎಷ್ಟು ಜನದ ಆಕ್ಸಿಡೆಂಟ್ ಆಗಿದೆ ಅದು ಇದು ಎಲ್ಲ ನೋಡಿದೆ. ಆ ಥರ ತುಂಬಾ ಲಿಸ್ಟ್ ಬಂತು. ಕೆಲವರೆಲ್ಲ ಈ ಹಾರ್ಸ್ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಸ್ಪೈನ್ ಗಿನೆಲ್ಲ ಬ್ರೇಕ್ ಆಗ್ಬಿಟ್ಟಿದೆ. ಸೊ ಅದೆಲ್ಲ ನೋಡಿದ್ನ, ಓಕೆ ನಂದೇನು ಅಷ್ಟು ದೊಡ್ಡ ಆಕ್ಸಿಡೆಂಟ್ ಏನಲ್ಲ, ಒಂದಷ್ಟು ಸರ್ಜರಿಗಳಿಂದ ಏನೋ ಒಂದು ಸ್ವಲ್ಪ ರೆಡಿ ಮಾಡ್ಬೋದು, ಲೆನ್ಸ್ ಗಿನ್ಸ್ ಹಾಕೊಂಡು ಶೂಟಿಂಗ್ ಮಾಡ್ಬೋದು ಅಂತೆಲ್ಲ ಒಂದು ಸಮಾಧಾನ ಆಯ್ತು. ಅಲ್ಲಿಗೆ ರೆಡಿ ಆದೆ. ಬಟ್ ಇಲ್ಲ ಅಂದ್ರೆ ಅದೊಂದು ಬ್ರೀಫ್ ಪೀರಿಯಡ್ ಆಫ್ ಟೈಮ್ ನಾನು ನಿಜ ತುಂಬಾ ಒಂದು ನೋವು ಅನುಭವಿಸಿದೆ. ಬಟ್ ಎನಿವೇ ಐ ಆಮ್ ವೆರಿ ಪಾಸಿಟಿವ್ ಗಾಯ್. ಅಂದ್ರೆ ನನ್ನ ಲೈಫಲ್ಲಿ ಏನಿದೆಯೋ ಇಲ್ಲೋ ಅನ್ನೋದಕ್ಕಿಂತ ನಂಗೆ ಆ ಲೈಫಲ್ಲಿ ಒಂದು ಪಾಸಿಟಿವಿಟಿ ಇದೆ. ಮೆಂಟಲಿ ಐ ಆಮ್ ಸೂಪರ್ ಪಾಸಿಟಿವ್. ಸೊ ಅದು ಬಹುಶಃ ನನಗೆ ಯಾವುದೇ ತರದ್ದು ಈ ಮೆಂಟಲ್ ಇಲ್ನೆಸ್ನ ನನಗೆ ಇನ್ನೂವರೆಗೂ ನನ್ನ ಹತ್ರ ತಂದಿಲ್ಲ. ಮೆಡಿಟೇಷನ್ ಮಾಡ್ತೀರಾ? ನಾನು ಮೆಡಿಟೇಷನ್ ಮಾಡಲ್ಲ. ಬಟ್ ನನಗೆ ನಾನು ಈಗ 1 hour ಸೈಕ್ಲಿಂಗ್ ಏನೋ ಮಾಡ್ತಾ ಇರ್ತೀನಲ್ಲ, ಅದು ಒಂದು ನೀವು ಅಲ್ಲ, ಈಗ ನೀವು ಮ್ಯಾರಥಾನ್ ಓಡೋರಿಗೆಲ್ಲ ಕೇಳಿ ನೋಡಿ, ಅವರಿಗೆ ಒಂದು ರನ್ನರ್ಸ್ ಹೈ ಅಂತ ಬರುತ್ತೆ. ಆ ಹೈ ಹೆಂಗೆ ಅಂದ್ರೆ ಇಟ್ಸ್ ಲೈಕ್ ಮೆಡಿಟೇಷನ್ ತರನೇ, ಒಂದು ಟ್ರಾನ್ಸ್ ಸ್ಟೇಟಿಗೆ ಹೋಗ್ತಾರೆ. ಸೊ ಆ ತರ ನನಗೆ ಬ್ಯಾಡ್ಮಿಂಟನ್ ಆಡ್ತಾ ಆಗುತ್ತೆ, ಸೈಕ್ಲಿಂಗ್ ಮಾಡ್ತಾ ಆಗುತ್ತೆ. ಒಂದು ಪಾಯಿಂಟ್ ಆದ್ಮೇಲೆ ಅದು ಇಮಿಡಿಯೇಟ್ ಆಗಲ್ಲ. ಒಂದು 45 ಕಿಲೋಮೀಟರ್ಸ್ 50 ಕಿಲೋಮೀಟರ್ಸ್ ಆದ್ಮೇಲೆ ಒಂದು ಯುಲ್ ಗೆಟ್ ಇಂಟು ದಟ್ ಟ್ರಾನ್ಸ್ ತರ ಒಂದು ಮೂಮೆಂಟ್. ಸೊ ಅವಾಗ ಆ ತರ ಇದು ನನಗೆ ಮೆಡಿಟೇಷನ್ ತರ, ಅದನ್ನ ಎಂಜಾಯ್ ಮಾಡ್ತೀನಿ. ಸೊ ನೀವು ಬ್ಯಾಡ್ಮಿಂಟನ್ ಆಡ್ಬೇಕಾರೋ ಅಥವಾ ಏನೇ ಒಂದು ಸ್ಪೋರ್ಟ್ಸ್ ಆಡ್ಬೇಕಾರೋ ಅಷ್ಟು ಟೈಮ್ ನಿಮಗೇನು ಬೇರೆ ಚಿಂತೆ ಬರಲ್ಲ.
ಬಟ್ ಕ್ರಿಕೆಟ್ ಎಲ್ಲ ಆಡ್ಬೇಕಾದ್ರೆ ಬರ್ಬೋದೇನೋ, ಯಾಕೆ ನೀವು ಒಂದ್ ಸ್ವಲ್ಪ ಸುಮ್ನೆ ನಿಂತಿರ್ತೀರಾ, ಏನೋ ಬಾಲ್ ಬರಲ್ಲ. ಬಟ್ ಬ್ಯಾಡ್ಮಿಂಟನ್ ತರ ಗೇಮ್ ಎಲ್ಲ ನಿಮ್ಗೆ ಸೊ ನೀವು ಎಷ್ಟು ಅದ್ರಲ್ಲೇ ಇದಿರ್ತೀರಾ ಅಂದ್ರೆ ಬೇರೆ ಏನು ಥಾಟ್ಸ್ ಇರಲ್ಲ, ಅದು ಒಂಥರ ಮೆಡಿಟೇಷನ್ ತರನೇ.